ಇನ್ನು ವೆನ್ಲಾಕ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿರೋದು ಯಾರು? ವೆನ್ಲಾಕ್ ಆಸ್ಪತ್ರೆಯನ್ನ, ಲೇಡಿ ಗೋಶನ್ ಆಸ್ಪತ್ರೆಯನ್ನ 175 ವರ್ಷದ ಹಿಂದೆ ಬ್ರಿಟಿಷರು ಪ್ರಾರಂಭ ಮಾಡಿ, ಬ್ರಿಟಿಷರು ಆಗ ವಸಾಹತುಶಾಹಿ ಅವರು ಬಂದು ನಮ್ಮನ್ನ ದಬ್ಬಾಳಿಕೆ ಮಾಡುವಂತ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದಂತ ಏನು ಆ ವೆನ್ಲಾಕ್ ಮತ್ತು ಲೇಡಿ ಗೋಶನ್ ಆಸ್ಪತ್ರೆ, ಆವಾಗ ಅವರು ಸ್ವಾತಂತ್ರ್ಯ ಪೂರ್ವ ನಮಗೆ ಉಚಿತವಾದ ಚಿಕಿತ್ಸೆ ಕೊಡ್ತಾ ಇದ್ರು. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ, ನಮಗೆ ಸ್ವಾತಂತ್ರ್ಯ ದಕ್ಕಿ ಇಷ್ಟು ವರ್ಷ ಆದ್ರೂ ಕೂಡ ಈಗ ನಾವು ವೆನ್ಲಾಕ್ ಮತ್ತು ಲೇಡಿ ಗೋಶನ್ ಆಸ್ಪತ್ರೆ ಹೋಗುವಾಗ ನಮ್ಮ ಹತ್ರ ಕೇಳ್ತಾರೆ, ನೀವು APL BPL? APL ಆದ್ರೆ ಇಷ್ಟು, BPL ಆದ್ರೆ ಉಚಿತ ಅಂತ ಹೇಳ್ತಾರೆ. ಇವತ್ತು ಸರ್ಕಾರದ ಆಸ್ಪತ್ರೆಗಳಲ್ಲಿ ಯಾಕೆ ಆ ಮಾನದಂಡ? ನಿಜವಾಗಿ ಸರ್ಕಾರದ ಆಸ್ಪತ್ರೆಗಳಲ್ಲಿ ಎಲ್ರಿಗೂ ಕೂಡ ಉಚಿತವಾಗಿ ಕೊಡಬೇಕು. ನಾವು ಹೇಳೋದು, ನಾಳೆ ಅದಾನಿಯೋ ಅಂಬಾನಿಯೋ ಬಂದು ನಾನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತೀನಿ ಅಂತ ಅಂದ್ರೆ ಅದಾನಿಗೂ ಅಂಬಾನಿಗೂ ಕೂಡ ಉಚಿತವಾದ ಚಿಕಿತ್ಸೆಯನ್ನೇ ಕೊಡಬೇಕು ವೆನ್ಲಾಕ್ ಮತ್ತು ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ. ಆದ್ರೆ ಇವತ್ತು ಅಲ್ಲೋದ್ರೆ APL BPL, ಯಾರ ಹತ್ರ ಇವತ್ತು BPL ಕಾರ್ಡ್ ಇದೆ? ಯಾರ ಹತ್ರ ಇದೆ? ಎಲ್ಲವನ್ನ ಕೂಡ ತೆಗಿತಾ ಇದ್ದೀರಾ. APL ಕಾರ್ಡೇ ಇದೆ ಎಲ್ಲರಲ್ಲೂ ಕೂಡ. ಆದ್ರೆ ಅದರಲ್ಲೂ ಕೂಡ ಓಕೆ, BPL ಕಾರ್ಡ್, APL ಕಾರ್ಡ್ನವರಿಗೆ ಹೋದ್ರು, BPL ಕಾರ್ಡ್ ಹೋದ್ರು, ಅಲ್ಲಿ ಚಿಕಿತ್ಸೆ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಅಲ್ಲಿ ಚಿಕಿತ್ಸೆ ಸಿಗ್ಬೇಕಾದ್ರೂ ನಾವು ಹರಸಾಹಸ ಪಡಬೇಕು. ನೋಡಿ, ಇವತ್ತು ಏನಾದ್ರೂ ತುರ್ತು ಪರಿಸ್ಥಿತಿಯಲ್ಲಿ ನಾವು ಕೂಡಲೇ ಆಂಬುಲೆನ್ಸ್ ಮಾಡಿ ವೆನ್ಲಾಕ್ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ICU ಬೆಡ್ ಖಾಲಿ ಇರೋದಿಲ್ಲ, ಖಾಲಿಯೇ ಇರೋದಿಲ್ಲ. ಯಾವಾಗ ನೋಡಿದ್ರು ಫುಲ್ ಅಲ್ಲಿರುವಂತ ಬೆಡ್ ಯಾವಾಗ್ಲೂ ಫುಲ್. ಯಾಕೆ ಅಂದ್ರೆ ಅಷ್ಟು ರೀತಿಯ ಒಂದು ವ್ಯವಸ್ಥೆ, ಅಂದ್ರೆ ಅಷ್ಟು ಜನ ಇವತ್ತು ವೆನ್ಲಾಕ್ ಲೇಡಿ ಗೋಶನ್ ಆಸ್ಪತ್ರೆಗೆ ಧಾವಿಸಿ ಬರ್ತಾ ಇದೆ. ಆದ್ರೆ ಇಲ್ಲಿಯ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಬೆಡ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಆಸ್ಪತ್ರೆಯನ್ನ ರೀಜನಲ್ ಆಸ್ಪತ್ರೆಯಾಗಿ ನಾವು ಮಾರ್ಪಡಿಸಬೇಕು ಅಂತ ಹಲವಾರು ಬಾರಿ ಒತ್ತಾಯ ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ಇಲ್ಲ, ಈಗ ಅಲ್ಲಿ ICU ಬೆಡ್ ಬೇಕಾದ್ರೆ ನಾವು ಅಲ್ಲಿ ಕೌಂಟರ್ ಅಲ್ಲಿ ನಮ್ಮ ಹೆಸರನ್ನ ಬರೀಬೇಕು. ಹೆಸರನ್ನ ಬರೆದು ನಮ್ಮ ಫೋನ್ ನಂಬರ್ ಕೊಟ್ಟು ನಾವು ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಈಗ ತುರ್ತು ಸಂದರ್ಭದಲ್ಲಿ ನಾವು ICU ಬೆಡ್ ಬೇಕಿದೆ ಅಂದ್ರೆ ವೆನ್ಲಾಕಿಗೆ ಹೋದಾಗ ಇಲ್ಲಿ ಬೆಡ್ ಕಾಲಿಲ್ಲ, ನೀವು ಬೇರೆ ಆಸ್ಪತ್ರೆ ಹೋಗಿ ಅಂದ್ರೆ ಬೇರೆ ಆಸ್ಪತ್ರೆ ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ಅಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು. ಖಾಸಗಿ ಆಸ್ಪತ್ರೆ ಹೋದ್ರೆ ಅಲ್ಲಿ ICU ಚಾರ್ಜ್ ಯಾರು ಭರಿಸೋದು? ಅಥವಾ ಅಲ್ಲಿ ಆ ಚಿಕಿತ್ಸಾ ವೆಚ್ಚವನ್ನ ಯಾರು ಭರಿಸೋದು? ನಮ್ಮಿಂದ ಸಾಧ್ಯ ಇದೆಯಾ? ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ. ಹಾಗಾದ್ರೆ ವೆನ್ಲಾಕ್ ಅಲ್ಲಿ ಇಷ್ಟೊಂದು ಬೇಡಿಕೆ ಇದ್ರೂ ಕೂಡ ಯಾಕೆ ಆ ಆಸ್ಪತ್ರೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಇಲ್ಲಿಂದ ಸಾಧ್ಯ ಆಗೋದಿಲ್ಲ? ನೋಡಿ, ಇವತ್ತು ಆಯುಷ್ಮಾನ್ ಹೆಸರಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜು ಮತ್ತು ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆಯುತ್ತಾ ಇದ್ದಾರೆ. ಇವತ್ತು ಎಲ್ಲದಕ್ಕೂ ಆಯುಷ್ಮಾನ್ ಹೇಳಿದ ತಕ್ಷಣ ಸರ್ಕಾರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗೋದಾದ್ರೆ ನಾವು ಯಾಕೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು? ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು? ಇವತ್ತು ನೋಡಿ, ನಾವು ಜನ ಎಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ ಅಂತ ಅಂದ್ರೆ ಕ್ಯಾನ್ಸರ್ ಮತ್ತೆ ಹೃದಯ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಕ್ಯಾನ್ಸರ್ ಅನ್ನೋದು ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ತಪ್ಪಾದ ಆಹಾರ ಕ್ರಮ ಮತ್ತು ತಪ್ಪಾದ ಜೀವನ ಶೈಲಿಯಲ್ಲಿ ಕ್ಯಾನ್ಸರ್ ಅನ್ನೋದು ಈಗ ವಿಪರೀತವಾಗಿ ಆಗ್ತಾ ಇದೆ. ಆದ್ರೆ ಕ್ಯಾನ್ಸರ್ ಒಬ್ಬ ರೋಗಿಗೆ ಬಂದ್ರೆ ಅಥವಾ ನಮ್ಗೆ ಯಾರಿಗೂ ಕೂಡ ಕ್ಯಾನ್ಸರ್ ಬಂದ್ರೆ ನಾವು ಎಲ್ಲಿ ಹೋಗ್ಬೇಕು? ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯಬೇಕಾದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು. ಖಾಸಗಿ ಆಸ್ಪತ್ರೆಗೆ ಕ್ಯಾನ್ಸರ್ಗೆ ಬಂದ್ರೆ ಏನು ಅಲ್ಲಿಯ ಚಿಕಿತ್ಸೆಗೆ ಎಷ್ಟು ದರವನ್ನು ವಿಧಿಸ್ತಾರೆ ನಿಮ್ಗೆಲ್ಲ ಅನುಭವ ಇದೆಯಾ? ಅಥವಾ ಅಲ್ಲಿರುವಂತಹ ಚಿಕಿತ್ಸೆಗೆ ಬೇಕಾದಂತ ದುಡ್ಡು ಎಷ್ಟು? ಒಂದು ವೇಳೆ ಕ್ಯಾನ್ಸರ್ ಬಂದ್ರೆ ನಮ್ಮ ಮನೆ ಮಠ ಎಲ್ಲವನ್ನ ಮಾರುವಂತ ಪರಿಸ್ಥಿತಿ ಬರ್ತದೆ. ಈಗಾಗಲೇ ಹಲವಾರು ಜನ ಅಂತ ಒಂದು ಸನ್ನಿವೇಶಕ್ಕೆ ಒಳಗಾಗಿದೆ. ಕ್ಯಾನ್ಸರ್ ಬಂದ್ರೆ ಸಾಕು, ತಮ್ಮ ಇಡೀ ಏನು ದುಡಿದ ಎಲ್ಲವನ್ನ ಕೂಡ ನಾವು ಕಳ್ಕೊಳ್ತೀವಿ ಮತ್ತು ನಮ್ಮಿರುವಂತಹ ಮನೆ ಮಠ ನೆಮ್ಮದಿ ಎಲ್ಲವನ್ನ ನಾವು ಕಳ್ಕೊಳ್ತೀವಿ. ಮತ್ತೊಂದ್ ಕಡೆ ಹೃದಯದ ಕಾಯಿಲೆ ಬಂದರೂ ಕೂಡ ಇವತ್ತು ಆಂಜಿಯೋಗ್ರಾಮ್ ಮಾಡಬೇಕಾದ್ರೆ ಅಥವಾ ಆಂಜಿಯೋಪ್ಲಾಸ್ಟ್ ಮಾಡಬೇಕಾದ್ರೆ ಇವತ್ತು KMCಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ವೆನ್ಲಾಕ್ ಅಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮೊನ್ನೆ ಭಾರಿ ಪ್ರಚಾರ ಆಯ್ತು. ವೆನ್ಲಾಕ್ ಆಸ್ಪತ್ರೆಗೆ 175ನೇ ವರ್ಷ ಸಂದ ಆ ನೆನಪಿನಲ್ಲಿ ಅಲ್ಲೂ ಒಂದು ಏನು ಹೃದಯಕ್ಕೆ ಸಂಬಂಧಪಟ್ಟಿನ ಚಿಕಿತ್ಸೆಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ರು. ಒಂದು ಕ್ಯಾತ್ ಲ್ಯಾಬ್ ಅನ್ನು ಪ್ರಾರಂಭ ಮಾಡಿದ್ದು ಯಾರು ಅಂತ ಕೇಳಿದ್ರೆ KMC ಅವರಿಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಅವರಿಗೆ ನಡೆಸಲಿಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ವಿಜೃಂಭಣೆ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಯಾರು ಓಡೋಡಿ ಬಂದದಂದ್ರೆ ಇದೇ ಇಲ್ಲಿಯ ಶಾಸಕರು, ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು, ಇಲ್ಲಿಯ ಸಂಸದರು, ಇಲ್ಲಿಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬಂದ್ರು. ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಬಿಜೆಪಿ ಅವರು, ಕಾಂಗ್ರೆಸ್ನವರು ಎಲ್ಲರೂ ಕೂಡ ಬಂದು ಅಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ತುದಿಕಾಲಲ್ಲಿ ನಿಂತರು. ಎಲ್ಲರೂ ಕೂಡ ಫೋಟೋಗೆ ಪೋಸ್ ಕೊಟ್ಟಿದ್ರು. ಹಾಗಾದ್ರೆ ಕನಿಷ್ಠ ಈ ಜನಪ್ರತಿನಿಧಿಗಳಿಗೆ ನಾಚಿಕೆ, ಮಾನ ಮರ್ಯಾದೆ ಅನ್ನೋದಿಲ್ವಾ? ಕನಿಷ್ಠವು ಮಾನ ಮರ್ಯಾದೆ ಅನ್ನೋದಿಲ್ವಾ? ಒಬ್ಬ ಖಾಸಗಿ ಒಡೆಯನ ಕ್ಯಾತ್ ಲ್ಯಾಬ್ ಅನ್ನ ಉದ್ಘಾಟನೆ ಮಾಡಲಿಕ್ಕೆ ಜನಪ್ರತಿನಿಧಿಗಳು ಓಡಿ ಹೋಗಿದ್ದಾರೆ. ನಿಮ್ಗೆ ನಿಜವಾಗಿ ನೈತಿಕತೆ ಇದ್ರೆ ನೀವು ಕನಿಷ್ಠ ಸರ್ಕಾರದ ಒಂದು ಹೃದಯ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿ ಅಥವಾ ಸರ್ಕಾರದ ಏನು ಕ್ಯಾನ್ಸರ್ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿ. ಅದಕ್ಕೆ ಅವಕಾಶ ಇದೆ. ಏನು ಅವಕಾಶ? ಸರ್ಕಾರದನೇ ಕಿದ್ವಾ ಎನ್ನುವ ಕ್ಯಾನ್ಸರ್ ಆಸ್ಪತ್ರೆ ಇದೆ, ಬೆಂಗಳೂರಲ್ಲಿದೆ, ಕಲಬುರಗಿಯಲ್ಲಿದೆ, ಮೈಸೂರಲ್ಲಿದೆ. ಅಂತ ಒಂದು ಘಟಕವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದ್ರೆ ಬಡವರ ಮನೆಯಲ್ಲೂ ಕೂಡ ಯಾರಿಗಾದ್ರೂ ಕ್ಯಾನ್ಸರ್ ಚಿಕಿತ್ಸೆಗೆ ಒಳಬೇಕಾದ್ರೆ ಅವರು ಕಿದ್ವಾಯಿ ಅಂತ ಆಸ್ಪತ್ರೆಗೆ ಹೋಗ್ತಾರೆ, ನೆಮ್ಮದಿಯಿಂದ ಏನು ಚಿಕಿತ್ಸೆಯನ್ನು ಪಡಿತಾರೆ. ಅದೇ ರೀತಿ ಹೃದಯಕ್ಕೆ ಸಂಬಂಧಿತ ಏನಾದ್ರೂ ರೋಗ ಬಂದ್ರೆ ಯಾವುದು ಜಯದೇವದಂತ ಆಸ್ಪತ್ರೆ ಇದೆ, ಜಯದೇವ ಹೃದಯಕ್ಕೆ ಸಂಬಂಧಿತ ಹೃದ್ರೋಗ ಆಸ್ಪತ್ರೆ ಇದೆ, ಅದನ್ನ ಕೂಡ ತನ್ನಿ. ನಾವು ಅದನ್ನ ಕೇಳ್ತಾ ಇದ್ದೀವಿ. ಇವತ್ತು ಮಾನಸಿಕ ಕಾಯಿಲೆಗೆ ತುಂಬಾ ಜನ ಒಳಗಾಗ್ತಾ ಇದ್ದಾರೆ. ಸಣ್ಣ ಪ್ರಾಯದ ಯುವಕರು ಆತ್ಮಹತ್ಯೆ ಅಂತ ದಾರಿಯನ್ನ ತುಳಿತಾ ಇದ್ದಾರೆ, ಗಾಂಜಾ ಅಫೀಮಿಗೆ ಬಲಿಯಾಗ್ತಾ ಇದ್ದಾರೆ. ಅಂತ ಯುವತಿಗೆ ನಿಮಾನ್ಸ್ ನಂತ ಒಂದು ಮಾನಸಿಕ ಆಸ್ಪತ್ರೆಯನ್ನಾದ್ರೂ ಮಂಗಳೂರಿಗೆ ತನ್ನಿ.
ಅದನ್ನ ತರಲಿಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ ಅಥವಾ ಇಚ್ಛಾಶಕ್ತಿ ಇದೆಯಾ? ಒಬ್ಬನೇ ಒಬ್ಬ ಶಾಸಕ ವಿಧಾನಸೌಧದೊಳಗೆ ಮಾತಾಡ್ತಾ ಇಲ್ಲ. ಇಲ್ಲಿಯ ಶಾಸಕ UT ಖಾದರನ್ನ ಸೇರಿಸಿ ಅವರ ಆರೋಗ್ಯ ಮಂತ್ರಿ ಆಗಿದ್ದವರು ಮಾಜಿ, ಅಥವಾ ಅವರಿಗೆ ಇಡೀ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲೊಂದು ಹಿಡಿತ ಇದೆ, ಜನಪ್ರಿಯತೆ ಇದೆ. ಆದ್ರೆ ತನ್ನ ಊರಿಗೆ ಏನ್ ತರಲಿಕ್ಕೆ ಸಾಧ್ಯ ಆಗಿದೆ? ಇಲ್ಲಿ ಇರುವುದು ನಿಜವಾಗಿ 10-15 ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕಾದದ್ದು ಇರುವುದು 4, ಅದರಲ್ಲೂ ಕೂಡ 3 ಖಾಸಗಿ ಮೆಡಿಕಲ್ ಕಾಲೇಜಿಗೆ ಕೊಟ್ಟಾಗಿದೆ. ತಾಲೂಕು ಆಸ್ಪತ್ರೆಯನ್ನು ಮಾಡಲಿಕ್ಕೆ ಈವರೆಗೂ ಸಾಧ್ಯ ಆಗಿಲ್ಲ. ಹಾಗಾದ್ರೆ ನಿಮ್ಮ ಸಾಧನೆ ಏನು ಅಂತ ಹೇಳಿ. ಈ ಊರಿಗೆ, ಈ ನಾಡಿಗೆ, ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಏನನ್ನ ಕೊಟ್ಟಿದ್ದೀರಾ? 4 ಮೆಡಿಕಲ್ ಕಾಲೇಜ್ ಧನಿಗಳು ಮಾಡಿದ್ದು ಅದು ಅವರ ಸಾಧನೆ, ನಿಮ್ಮ ಸಾಧನೆ ಅಲ್ಲ. ನೀವು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ನಮ್ಮ ಊರಿಗೆ, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ 4 ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ. ಅದು ಯಾರು ಮಾಡಿರೋದು? ನಿಮ್ಮ ಹಣದಿಂದ ಮಾಡಿರೋದ? ಅದು ಖಾಸಗಿ ಧನಿ ಅವರು ಮಾಡಿದ್ದು. ನೀವು ನಿಜವಾಗಿ ನಿಮ್ಗೆ ಏನೋ ಇಚ್ಛಾಶಕ್ತಿ ಇದ್ರೆ ಅಥವಾ ನಿಮ್ಮದೇನಾದ್ರೂ ಸಾಧನೆ ಇದ್ರೆ ನೀವೇನ್ ತಂದಿದ್ದೀರಾ ಹೇಳಿ? ನೀವೇನಾದ್ರೂ ಕಾಲೇಜ್ ಆದ್ರೂ ತಂದಿದ್ದೀರಾ? ಒಂದು ಡಿಗ್ರಿ ಕಾಲೇಜ್ ಆದ್ರೂ ತರಲಿಕ್ಕೆ ಆಗಿದೆಯಾ? ಅದು ಇಲ್ಲ. ಇಲ್ಲಿಯ ಜನಸಾಮಾನ್ಯರ ಬದುಕಿನ ಪ್ರಶ್ನೆ ಯಾವ್ದಿದೆ ಅದು ಯಾವುದನ್ನ ನೀವು ಮಾತಾಡ್ತಾ ಇಲ್ಲ. ನೀವು ಕೊಡೋದು ಏನಂದ್ರೆ ಯಾವ್ದಾದ್ರು ಸಂಘ ಸಂಸ್ಥೆಗಳಿಗೆ, ಸಣ್ಣ ಪುಟ್ಟ ಯುವಕ ಮಂಡಗಳಿಗೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ಸಾಕು. ನೀವು